ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೂಪರ್ ಕಿಚನ್ ಕನ್ನಡ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೇಗೆ ಮಸಾಲಾ ಟೀ ಪೌಡರ್ ಅನ್ನು ಹಾಗೆ ಮಸಾಲಾ ಟೀಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಸಾಲಾ ಟೀ ಪೌಡರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. 1 ಚಮಚದಷ್ಟು ಮೆಣಸು, 2 ಚಮಚದಷ್ಟು ಸೋಂಪು, ಅರ್ಧ ಚಮಚದಷ್ಟು ಲವಂಗ, 5 ಇಂಚಿನಷ್ಟು ಚಕ್ಕೆ, 2 ದಪ್ಪ ಏಲಕ್ಕಿಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಒಣಶುಂಠಿಯನ್ನು ತೆಗೆದುಕೊಂಡಿದ್ದೀನಿ. 1 ಜಾಯಿಕಾಯಿನಲ್ಲಿ ಅರ್ಧದಷ್ಟು ನಾನಿಲ್ಲಿ ಜಾಯಿಕಾಯಿನ ತೆಗೆದುಕೊಂಡಿದ್ದೀನಿ. 1 ಚಮಚದಷ್ಟು ಏಲಕ್ಕಿ, 2 ದಳ ತುಳಸಿಯನ್ನು ತೆಗೆದುಕೊಳ್ಬೇಕು. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ನಾವು ಇಟ್ಕೊಂಡಿದ್ದಂಥ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ದಪ್ಪ ಏಲಕ್ಕಿಯ ಬೀಜವನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ತುಳಸಿಯನ್ನು ನಾನಿಲ್ಲಿ ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ. ಈಗ ನಾವು ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸುಮಾರು 3 ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಕೊನೆಯಲ್ಲಿ ನಾವು ಈ ತುಳಸಿಯನ್ನು ಸೇರಿಸ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ತಾ ಒಂದು ಒಳ್ಳೆ ಪರಿಮಳ ಬರ್ತಾ ಹೋಗುತ್ತೆ. ಆಗ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಶುಂಠಿಯನ್ನು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಸುಲಭವಾಗಿ ಇದು ಗ್ರೈಂಡ್ ಆಗುತ್ತೆ ಅಂತ. ಈಗ ನಾವು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ನಮಗೀಗ ಮಸಾಲಾ ಟೀ ಪೌಡರ್ ರೆಡಿಯಾಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸುಮಾರು 6 ತಿಂಗಳ ಕಾಲ ನಾವು ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ಫ್ರಿಡ್ಜ್ನಲ್ಲಿ ಇಡೋದಾದರೆ ನೀವು 1 ವರ್ಷದ ತನಕ ಇಟ್ಕೊಂಡ್ರು ಇದು ಕೆಡೋದಿಲ್ಲ. ತುಂಬಾ ಪರಿಮಳಭರಿತವಾಗಿ ಇರುತ್ತೆ. ಬನ್ನಿ ಈಗ ಮಸಾಲಾ ಟೀಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇಲ್ಲಿ ನಾನು 1 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಕುದಿಲಿಕ್ಕೆ ಶುರು ಆದ ನಂತರ 2 ಚಮಚದಷ್ಟು ನಾನಿಲ್ಲಿ ಟೀ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ನಷ್ಟು ಟೀಯನ್ನು ಮಾಡ್ತಾ ಇದ್ದೀನಿ. 2 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕನ್ನೋರು ಇನ್ನೂ 1 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು. ಇದು 2 ನಿಮಿಷಗಳ ಕಾಲ ಈ ರೀತಿ ಬಾಯ್ಲ್ ಆಗಿದ ನಂತರ ನಾವು ಇದಕ್ಕೆ ಮಸಾಲಾ ಟೀ ಪೌಡರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಕಪ್ನಷ್ಟು ಟೀ ಮಾಡ್ತಾ ಇರೋದ್ರಿಂದ 1/4 ಚಮಚದಷ್ಟು ಮಸಾಲ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕಿದ 30 ಸೆಕೆಂಡ್ಸ್ಗಳ ಕಾಲ ನಾವು ಇದನ್ನು ಕುದಿಸ್ಕೊಂಡ್ರೆ ಒಂದು ಒಳ್ಳೆ ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ನಂತರ ನಾವು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮಗೀಗ ಟೀ ರೆಡಿಯಾಗಿದೆ. ಇದನ್ನು ಒಂದು ಸ್ಟ್ರೈನರ್ನ ಸಹಾಯದಿಂದ ಈಗ ಶೋಧಿಸ್ಕೊಳ್ಳೋಣ. ಬನ್ನಿ, ಈಗ ನಾನಿಲ್ಲಿ ಸರ್ವಿಂಗ್ ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಈ ಮಸಾಲಾ ಟೀಯನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ. ನಾವು ಎಷ್ಟೋ ವೆರೈಟಿ ಆಫ್ ಟೀಗಳನ್ನು ಕುಡಿದಿರ್ತೀವಿ, ಆದರೆ ಈ ಮಸಾಲಾ ಟೀಗೆ ಬೇರೆ ಯಾವ ಟೀಯನ್ನು ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅಷ್ಟೊಂದು ಪರಿಮಳಭರಿತವಾಗಿ ಹಾಗೆ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಇದರಲ್ಲಿ ತುಂಬ ಥರದ ಸ್ಪೈಸಸ್ಗಳನ್ನು ನಾವು ಉಪಯೋಗಿಸಿರೋದ್ರಿಂದ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇರುತ್ತೆ. ಖಂಡಿತವಾಗಿಯೂ ನೀವು ಟ್ರೈ ಮಾಡಿ. ಅದರಲ್ಲೂ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ನೀವು ಮಾಡ್ಕೊಂಡು ಕುಡಿದ್ರಿ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತೊಂದು ಈಸಿ ಹಾಗೂ ಹೆಲ್ತಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.